ನೋಡೋದಕ್ಕೆ ವೇದಿಕೆ ಮೇಲೆ ಎಲ್ಲರೂ ಸಹ ದಯವಿಟ್ಟು ಕುತ್ಕೊಬೇಕು. ದಯವಿಟ್ಟು ಸ್ಥಳ ಇದೆ, ಕುತ್ಕೊಳ್ಳಿ. ಇದು ವಸಂತನಗರದ ವಾರ್ಡಿನ ಅಭಿನಂದನಾ ಕಾರ್ಯಕ್ರಮ ಇವತ್ತು. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಿವಾಜಿನಗರ ಕ್ಷೇತ್ರದ ಯುವ ನಾಯಕರಾಗಿರ್ತಕ್ಕಂಥ ಕರ್ನಾಟಕದ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಬಹಳ ಧನ್ಯವಾದಗಳು. ಅದೇ ರೀತಿ ಬಾಲಭವನ ಚೇರ್ಮನ್ ಆಗಿರ್ತಕ್ಕಂಥ KPCC ವಕ್ತಾರರಾಗಿರ್ತಕ್ಕಂಥ BR ನಾಯ್ಡು ಅವರು ಆಸೀನರಾಗಿದ್ದಾರೆ. ಅವ್ರಿಗೂ ನಮ್ಮ ವಸಂತನಗರದ ವಾರ್ಡಿನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಸುಮಂತ ಧನಂಜಯ ಅವರು ಅಧ್ಯಕ್ಷರು SR ನಗರ ಶಿವಾಜಿನಗರ, ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿ ವಾರ್ಡಿನ GBA ಆಕಾಂಕ್ಷಿಗಳಾಗಿರ್ತಕ್ಕಂಥ ಶೋಭಾ ಅವರು ಆಸೀನರಾಗಿದ್ದಾರೆ ವೇದಿಕೆಗೆ. ಅದೇ ರೀತಿ GBA ಆಕಾಂಕ್ಷಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಆಗಿರ್ತಕ್ಕಂಥ ಮುರಳಿ ಅವರು ವೇದಿಕೆ ಮೇಲೆ ಆಕಾಂಕ್ಷಿಗಳಾಗಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದೇ ರೀತಿ ವಾರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ರಘು ರಾಮಕೃಷ್ಣ ಅವ್ರಿಗೂ ಧನ್ಯವಾದಗಳು. ಎಲ್ಲ ಕಾರ್ಯಕರ್ತರು ಹಾಗೂ ಇಲ್ಲಿ ಮಹಿಳೆಯರು ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು, ಸೀನಿಯರ್ಸ್ಗಳು, ಸಲೀಂ ಅವರು, ವೆಂಕಟೇಶ್ ಅವರು, ರಾಮಣ್ಣ ಅವರು, ಮಣಿಯವರು, ಸಾಕಷ್ಟು ಜನ ಕಾಂಗ್ರೆಸ್ಗಾಗಿ ಇಲ್ಲಿ ಕಷ್ಟಪಟ್ಟು ದುಡಿದಂಥವರಿದ್ದಾರೆ, ಕಷ್ಟಪಟ್ಟು ಇರ್ತಕ್ಕಂಥವರಿದ್ದಾರೆ. ಅವರೆಲ್ಲರೂ ಸೇರಿ, ನಾವೆಲ್ಲ ಸೇರಿ ಒಂದು ಅಭಿನಂದನಾ ಕಾರ್ಯಕ್ರಮ ನಡೆಸಬೇಕು. ನಮ್ಮ ವಾರ್ಡಿಂದ, ನಮ್ಮ ಸಂತೋಷದಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವೆಲ್ಲರೂ ಒಗ್ಗೂಡಿ ಒಂದು ಕಾರ್ಯಕ್ರಮ ನಡೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಕ್ಷಣಜ್ಞಾನೀಯವಾಗಿ ನೋಡ್ತಾ ಇದ್ದೀವಿ. ಭಾಳ ಸಂತೋಷ ಆಗುತ್ತೆ. ಕಾರ್ಯಕರ್ತರು, ಹಿರಿಯರು, ಮಹಿಳೆಯರು, ಮಹಿಳೆಯರು ಎಲ್ಲರೂ ಸೇರಿರೋದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಇದೊಂದು ಕಾಂಗ್ರೆಸ್ ಕಾರ್ಯಕ್ರಮ ವಸಂತನಗರದ ಒಳ್ಳೆಯ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮ ಶಿವಾಜಿನಗರ ಕ್ಷೇತ್ರದ ರಿಜ್ವಾನ್ ಅವರು ಆಗಮಿಸಿದ್ದಾರೆ, ಮಂತ್ರಿಯಾಗಿದ್ದಾರೆ. ನಮಗೆಲ್ಲರಿಗೂ ಬಹಳ ಸಂತೋಷ. ಈ ಒಂದು ಮಾತನ್ನು ಹೇಳೋದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ವಾರ್ಡಿನ ಆಕಾಂಕ್ಷಿಯಾಗಿರ್ತಕ್ಕಂಥ GBA ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಾದಿ ಬಂದಿರತಕ್ಕಂಥ ಮುರಳಿಯವರು ಒಂದೆರಡು ಮಾತು ಮಾತಾಡಬೇಕಂತ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಹೊಸನಗರದ ಎಲ್ಲ ಕಾಂಗ್ರೆಸ್ ಕಮಿಟಿ, ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಶಿವಾಜಿ ಕ್ಷೇತ್ರದ ನೆಚ್ಚಿನ ನಾಯಕರಾದ ನಮ್ಮ ರಿಜ್ವಾನ್ ಅರ್ಷದ್ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಹಲೋ, ನಮ್ಮ ಶಿವಾಜಿ ಕ್ಷೇತ್ರದ ನೆಚ್ಚಿನ ನಾಯಕರಾದ ರಿಜ್ವಾನ್ ಅರ್ಷದ್ ಅವರಿಗೆ, ನಮ್ಮ ವಸಂತನಗರದ BR ನಾಯ್ಡು ಅವರಿಗೆ, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷ ಸುಮಂತ್ ಅವರಿಗೆ, ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೆ ಮತ್ತು ಎಲ್ಲರಿಗೂ ಶುಭಾಶಯಗಳು ಬಂದಿದ್ದೀವಿ. ಈ ದಿವಸ ನಾವು ಏನೋ ನಮ್ಮ ಸಾಹೇಬರು ಇವತ್ತು ಆಹಾರ ಇಲಾಖೆ ಒಂದು ಮಿನಿಸ್ಟರ್ ಆಗಿದ್ದಕ್ಕೆ ನಾವು ಸಂತೋಷದಿಂದ ಒಂದು ಚಿಕ್ಕ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೀವಿ. ಟೈಮ್ ತೊಗೊಂಡು ಅವ್ರಿಗೆ ಕಾಲಕ್ಕೆ ಕೇಳಿದ್ದಕ್ಕೆ ಇವತ್ತು ಒಂದು ಅರ್ಧ ಗಂಟೆ ಬರೋಕ್ಕೆ ಕೇಳಿದ್ದು ಅದು ಬಂದಿದ್ದಾರೆ. ತಾವೆಲ್ಲರೂ ಬಂದಿದ್ದಕ್ಕೆ ನಮಗೂ ತುಂಬ ಸಂತೋಷ ಆಗಿದೆ. ಈ ದಿವಸ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ವಸಂತನಗರದಲ್ಲೆಲ್ಲ ಸೇರಿ ಒಗ್ಗಟ್ಟಾಗಿ ಒಟ್ಟಿಗೆ ನಾವು ಮತ್ತು ನಾಯ್ಡು ಅವರು ಮತ್ತು ಸುಮಂತ ಮೇಡಮ್ ಅವರು, ರಘು ಅವರೆಲ್ಲ ಸೇರಿ ಒಟ್ಟಿಗೆ ಸೇರಿ ಮಾತುಕತೆ ಆಗಿ ಮಾಡಿಕೊಂಡು ಚಿಕ್ಕ ಕಾರ್ಯಕ್ರಮ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ರಘು ಅವರು ಒಪ್ಕೊಂಡ್ರು, ಮತ್ತು ನಾಯ್ಡು ಒಪ್ಕೊಂಡ್ರು, ಸುಮಂತ ಮೇಡಮ್ ಒಪ್ಕೊಂಡ್ರು, ಮತ್ತು ಇಬ್ಬರು ಕಾರ್ಯಕರ್ತೆ ಮಾಡಿ ನಮಗೆ ನಾಯಕ ಒಪ್ಕೊಂಡ್ರು. ಇವತ್ತು ನಾವು ಮಾಡ್ತಾ ಇದು ಸಂತೋಷ ದಿನ. ಸಾಹೇಬರು ಬಂದಿದ್ದಕ್ಕೆ ನಮಗೆ ವಸಂತನಗರದಲ್ಲಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ
ಒಂದು ಸಮಯ ಕೊಟ್ಟು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕಾರ್ಯಕರ್ತರಿಗೆ ಪಕ್ಷದ ವತಿಯಿಂದ ಒಂದೆರಡು ಮಾತನಾಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರಿಗೂ ನನ್ನ ನಮಸ್ಕಾರಗಳು. ನಾವು ವಸಂತನಗರವರು ತುಂಬ ಪುಣ್ಯವಂತರು. ನಮಗೆ ತಿರುಮೂರ್ತಿಗಳ ಥರ 3 ಜನ ಸಿಕ್ಕಿದ್ದಾರೆ. ಒಬ್ಬರು ನಮ್ಮ ಡೈನಾಮಿಕ್ ಲೀಡರ್ ರಿಜ್ವಾನ್ ಅರ್ಷದ್ಜಿ ಅವರು, ಇನ್ನೊಂದು ನಮ್ಮ BR ನಾಯ್ಡು ಅವರು, ಇನ್ನೊಂದು ನಮ್ಮ ಸಮಂತ ಮೇಡಮ್ ಅವರು. ಇವರು 3 ಜನ ನಮಗೆ ಸಿಕ್ಕಿದ್ದಾರೆ. ನಾವು ಎಲ್ಲರೂ ಸೇರಿಕೊಂಡು ನಮ್ಮಿಂದ ಏನಾಗುತ್ತೋ ಕೆಲಸಗಳು, ನಮಗೆ ಏನು ಕೆಲಸಗಳು ಬೇಕು ಎನಿ ಟೈಮ್ ಅವ್ರನ್ನ ಕೇಳಿದ್ರೆ ಖಂಡಿತ ಅದು ನಡೀತದೆ. ಇವತ್ತಿನ ದಿವಸ ಯಾವಾಗಲೂ ಇಲ್ಲದೇ ಇರೋ ಥರ ನಮ್ಮ MLA ಅವರು ಇಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಮುಂಚೆಲ್ಲ ಬಂದು ಯಾರಾದರೂ ಮೀಡಿಯೇಟ್ ಬೇಕಾಗಿತ್ತು MLA ಹತ್ರ ಹೋಗ್ಬೇಕಂದ್ರೆ. ಇವಾಗೆಲ್ಲ ಮನೆ ಕಟ್ಟೋರು ಹೇಳ್ತಾರೆ ಐ ವಿಲ್ ಮೀಟ್ ರಿಜ್ವಾನ್, ಐ ವಿಲ್ ಮೀಟ್ ಮಿನಿಸ್ಟರ್ ಅಂತ. ಅಷ್ಟು ಫ್ರೀ ಆಗಿದ್ದಾರೆ, ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಅದೇ ನಾವು ಹೇಳ್ತೀವಲ್ಲ, ವಸಂತನಗರಿಗೆ ಇದೊಂದು ಗಾಡ್ ಗಿಫ್ಟ್. ತಿರುಮೂರ್ತಿಗಳು ಸುಮಂತಾ ಮೇಡಮ್, BR ನಾಯ್ಡು ಅವರು, ನಮ್ಮ ರಿಜ್ವಾನ್ ಅವರು, ಇವರೆಲ್ಲ ಇರೋದ್ರಿಂದ ಏನೇನು ಬೇಕೋ ನಮ್ಮ ಡೆವಲಪ್ಮೆಂಟು ಹೋಗೋಣ. ಅವ್ರು ಇಲ್ಲ ಅಂತ ಹೇಳಲ್ಲ, ನಮ್ಮ ಕೊರತೆಗಳನ್ನ ಹೇಳೋಣ, ಅವ್ರ ಹತ್ರ ಕೇಳೋಣ. ಇವಾಗ ನಮ್ಮ ವಸಂತನಗರದಿಂದ ಒಂದು ಚರ್ಚ್ ಟೀಮ್ ಅವರು ಒಂದು ಮಾತಾಡ್ಬೇಕಂತಾರೆ. 2 ನಿಮಿಷ ಅವರು. ಅರುಣ್ ಅವರು. Very good evening, sir. We are from Christian community. We would like to congratulate you, sir, on your new ministerial position. And heartfelt thanks from our side. You have been a great support to us. Like all our programs have been supported very nicely. We wish you from our bottom of heart, sir. Congratulations and God bless you, sir. ஸ்தோத்திரம் ஆண்டவர், இந்த நாளை கொடுத்த ஒரு கிருபைக்காக நான் நன்றி செலுத்துறப்பா. வானத்தையும் பூமியையும் படைத்தவரே, வானாதி வானங்களை உண்டாக்கினவரே, இந்த பூமியிலுள்ள குடிகளை எல்லாத்தையும் படைத்து உருவாக்கின என் தேவனுக்கு நான் நன்றி செலுத்துறப்பா. இந்த கூடி வந்துக்கிற அனைவருக்காக நான் இயேசுவின் நாமத்தில் நான் நன்றி செலுத்துறேன். ரிப்சன் ஐயா கூட கொடுக்குறப்பா, அவர் குடும்பத்தை அவர் பிள்ளைகளை ஆசீர்வதிங்க. முரளீஸ்வரர் வந்து கரங்களை நான் கொடுக்குறப்பா, அவர் குடும்பத்தை ஆசீர்வதிங்க. அவர் பிள்ளைகளை ஆசீர்வதிங்கப்பா. அந்த வசந்தகர சிவாஜாகரம் முழுவதும் ராஜா அவர் சிறந்த சேவை செய்யுங்க. என் தேவடா கந்தார் உதவி செய்வேன் ராஜா. இந்த குடி வந்திருக்கிற இந்து, கிறிஸ்து, முஸ்லீம் எங்கள் அனைவருக்கும் சண்டை சமராதபடிக்கு இயேசுவின் நாமத்தினால சந்தோஷத்தையும் சமாதானத்தையும் நிறைவே கொடுக்கும்படி நான் சோதரிக்கிறப்பா. இயேசுவின் நாமத்தினால நன்றி தகப்பனே, நன்றி. ಹಲೋ, ಭಾಳ ಧನ್ಯವಾದಗಳು. ಶ್ರೀ ವಸಂತನಗರದ ದಾವಸ್ಪೇಟೆಯ ಚರ್ಚಿನ ಮುಖ್ಯಸ್ಥರಾಗಿರತಕ್ಕಂಥವರು ಒಂದೆರಡು ಮಾತುಗಳನ್ನು ಆಡಿದ್ದಕ್ಕೆ ಧನ್ಯವಾದಗಳು. ದಾವಸ್ಪೇಟಿನ ಚರ್ಚಿನ ಮುಖ್ಯಸ್ಥರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೆ ಪೇಟ ಧರಿಸಿ ಶಾಲನ್ನು ಓದಿಸಿ ಮಾಲಾರ್ಪಣೆ ಮಾಡ್ತಿದ್ದಾರೆ. ದಾವಸ್ಪೇಟಿನ ಚರ್ಚಿನ ಮುಖ್ಯಸ್ಥರಾಗಿರ್ತಕ್ಕಂಥ ಮಾಲಾರ್ಪಣೆ ಹಾಗೂ ಶಾಲೆ ಓದಿಸಿ ಮಾಲಾರ್ಪಣೆ ಮಾಡ್ತಿದ್ದಾರೆ. ದಾವಸ್ಪೇಟಿನ ಚರ್ಚಿನ ಮುಖ್ಯಸ್ಥರಾಗಿರ್ತಕ್ಕಂಥವರು ರಿಜ್ವಾನ್ ಅರ್ಷದ್ ಅವರಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ಅದೇ ರೀತಿ BR ನಾಯ್ಡು ಅವರಿಗೂ ಸಹ ಶಾಲು ಓದಿಸಿ ಮಾಲಾರ್ಪಣೆ ಮಾಡ್ತಿದ್ದಾರೆ. ದಾವಸ್ಪೇಟಿನ ಚರ್ಚಿನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ದಯವಿಟ್ಟು ಸಹಕರಿಸಬೇಕು ಎಲ್ಲರೂ. ಅದೇ ರೀತಿ ವಸಂತನಗರದ ಗರಡಿ ಮನೆಯ ಫೈಲ್ಮನ್ ಜಿ ಆಗಿರ್ತಕ್ಕಂಥ ಶರ್ಮಾ ಅವರು
ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೆ ಶಾಲ್ ಹೊದಿಸಿ ಮಾಲಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿ From Bidar and Gulbarga, my friends had came to give a sweet gesture. Mr. Vasu. From Bidar and Gulbarga to meet our Rizwan sir. ಬೀದರ್ ಮತ್ತು ಗುಲ್ಬರ್ಗದಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಧನ್ಯವಾದಗಳು. ರಿಜ್ವಾನ್ ಅರ್ಷದ್ ಸರ್ ಅವರಿಗೆ ಮಾಲಾರ್ಪಣೆ ಮಾಡಿ ಶಾಲ್ ಹೊದಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರು ಬೀದರ್ ಮತ್ತು ಗುಲ್ಬರ್ಗದಿಂದ ಬಂದಿದ್ದಾರೆ ಸ್ನೇಹಿತರು. ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ ವಸಂತನಗರದ ವಾರ್ಡ್ನಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸೇರ್ತೀವಿ, ನಾವು ಸಿಗ್ತೀವಿ ಅಂತ ಹೇಳಿ ಅಲ್ಲಿಂದ ಬಂದು ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಅವ್ರಿಗೂ ಸಹ ಬಹಳ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕದ ಬಾಲಭವನದ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ PR ನಾಯ್ಡು ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವ ನಿಮ್ಮ ಮೆಚ್ಚಿನ ಯುವ ನಾಯಕರಾದ ಮತ್ತು ಕರ್ನಾಟಕ ರಾಜ್ಯದ ಮುಂದಿನ ಭವಿಷ್ಯ ಕೂಡ ಹೇಳ್ಬೋದು, ಇತ್ತೀಚೆಗೆ ಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಂಡಿರುವ ನಮ್ಮ ಶಿವಾಜಿನಗರ ಕ್ಷೇತ್ರದ MLA ಆದ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಹಾಗೂ ಬ್ಲಾಕ್ ಅಧ್ಯಕ್ಷರಾದ ಸುಮತಾರವರೇ, ಹಾಗೂ ಇಲ್ಲಿ ವಸಂತನಗರ ಕಾಂಗ್ರೆಸ್ ಮುಖಂಡರಾದ ಮುರಳಿ ಅವರೇ, ರಘುರ್ ಅವರೇ, ಶೋಭಾ ಮುರಳಿ ಅವರೇ, ಪವಿತ್ರ ಅವರೇ, ವೆಂಕಟೇಶ್ ಅವರೇ, ಮಣಿ ಅವರೇ, ರಾಮಣ್ಣ ಅವರೇ, ಇಲಿಯಾಸ್ ಅವರೇ, ಶರ್ಮಾ ಅವರೇ, ಹಾಗೂ ಎದುರುಗಡೆ ಕೂತಿರುವ ಎಲ್ಲರೂ, ಯಾಕಂದರೆ ಎದುರುಗಡೆ ವೇದಿಕೆ ಮೇಲಿರೋರಿಗಿಂತ ಎದುರುಗಡೆ ಇರೋರು ಇಂಪಾರ್ಟೆಂಟ್, ನಮ್ಮ ರಾಮಮೂರ್ತಿ ಅವರು. ಸೊ ನಿಮಗೆಲ್ಲರಿಗೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ಭಾಗವಹಿಸಿರೋದಕ್ಕೆ ಧನ್ಯವಾದಗಳು. ಇವತ್ತು ಈ ಕಾರ್ಯಕ್ರಮ ತುಂಬಾ ಮುಖ್ಯ ಕೂಡ, ಯಾಕಂದರೆ ಶಿವಾಜಿನಗರ ಕ್ಷೇತ್ರದಲ್ಲಿ ಮೊದಲನೇ ಬಾರಿ ಇಷ್ಟು ಎಂಗೇಜಲ್ಲಿ ಒಂದು ಕ್ರಿಯಾಶೀಲ ಯುವಕರು ಮತ್ತು ಎನಿ ಟೈಮ್ ಈಸಿ ಆಕ್ಸೆಸಬಲ್, ಸೊ ಆ ಥರ ಇರೋ ಒಂದು ಶಾಸಕರು ಮತ್ತು ನಮಗೆ ಸಚಿವರಾಗಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಮತ್ತು ನೀವು ವಸಂತನಗರ ಕಾಂಗ್ರೆಸ್ ವತಿಯಿಂದ ಇದು ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣಿಗಳಾದ ವೆಂಕಟೇಶ್ರವರು ಮತ್ತು ಅವರ ತಂಡದವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದಿಸಿ, ಇವಾಗ ನಾವು ಭಾಳತ್ತು ನಿಮ್ಮ ಸಮಯ ವೇಸ್ಟ್ ಮಾಡೋದಿಲ್ಲ. ನಮ್ಮ ಮೆಚ್ಚಿನ ನಾಯಕರಾದ ರಿಜ್ವಾನ್ ಅರ್ಷದ್ ಅವರ ಮಾತುಗಳನ್ನು ಕೂಡ ಕೇಳಲಿಕ್ಕೆ ತಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಅವ್ರ ಮಾತುಗಳನ್ನು ಕೇಳೋಣ. ಸೊ ಕೊನೆಯಲ್ಲಿ ಸನ್ಮಾನ, ಓಕೆ, ಸೊ ಅವ್ರ ಮಾತುಗಳನ್ನು ಕೇಳೋಣ. ಸುಮ್ತ ಅವರು, ರಘು ಅವರು, ಓಕೆ. ಸೊ ಎಲ್ಲರಿಗೂ ಕೂಡ ರಿಜ್ವಾನ್ ಸರ್ ಅವ್ರ ಮಾತುಗಳು ಕೇಳಬೇಕಾಗಿರೋದ್ರಿಂದ ನಾವು ಯಾರ್ದು ಸಮಯ ವೇಸ್ಟ್ ಮಾಡದೆ ಸೀದಾ ನಮ್ಮ ಶಾಸಕರು ಹಾಗೂ ಸಚಿವರಾದ ರಿಜ್ವಾನ್ ಸರ್ಗೆ ಮಾತಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಎಲ್ಲರಿಗೂ ನಮಸ್ಕಾರ. ಭಾಳ ಧನ್ಯವಾದಗಳು. ಇವತ್ತು ವಸಂತನಗರಿನ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ನಮ್ಮ ಸಹೋದರಿಯರು ಎಲ್ಲರೂ ಸೇರಿಕೊಂಡು ನನ್ನನ್ನು ಕರೆಸಿದ್ರಿ. ನಾಯ್ಡು ಅವರು ಮತ್ತು ನಮ್ಮ ಮುರಳಿಯವರು ಇಬ್ಬರು ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಟ್ಟು ಬರಲೇಬೇಕು ಅಂತ ಹೇಳಿದರು. ನಾವೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಅಂತ. ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಸುಮತಾ ಇದ್ದಾರೆ, ಶೋಭಾ ಅವರಿದ್ದಾರೆ, DR ನಾಯ್ಡು ಅವರು, ಮುರಳಿ ಅವರು, ರಘು ಅವರು, ಶರ್ಮಾಜಿ, ವೆಂಕಟೇಶ್ ಅವರು, ಅವ್ರ ಸ್ನೇಹಿತರು ಎಲ್ಲರೂ, ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇದೆ. ನನಗೆ ಗೊತ್ತು ತಾವು ಅಷ್ಟೇ ಸಂತೋಷ ಪಡ್ಕೊಂಡಿದ್ದೀವಿ ನಾನು ಇವತ್ತು ಮಿನಿಸ್ಟರ್ ಆಗಿರೋದು. ಇಷ್ಟೇ ಹೇಳಿ
ಇಷ್ಟಪಡ್ತೀನಿ. ನಾನು ಮಿನಿಸ್ಟರ್ ಆಗಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಇದೆ. ನೀವೆಲ್ಲರೂ ಸೇರಿ ನನ್ನನ್ನು 2 ಬಾರಿ ಗೆಲ್ಲಿಸಿದ್ದಕ್ಕೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇವತ್ತು ಮಿನಿಸ್ಟರ್ ಆಗಬೇಕು ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನೇ ಇರಲಿ, ನಾನು ಫಸ್ಟು ನಿಮ್ಮ ಜೊತೆಗೆ ಇರೋನು ನಿಮ್ಮ ಪ್ರತಿನಿಧಿ, ಆಮೇಲೆ ಮಂತ್ರಿ. ಈಗ ನನಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೂ ಸಹ ಆ ಸ್ಥಾನದ ಶಕ್ತಿ ಏನಿದೆ ನಿಮ್ಮೆಲ್ಲರಿಗೇ ಕೊಡಬೇಕು. ನಮ್ಮ ಏರಿಯಾ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾನು ಇನ್ನೂ ಹೆಚ್ಚಿನ ಶ್ರಮವನ್ನು ವಹಿಸಬೇಕು. ಸ್ವಲ್ಪ ಬೇರೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಓಡಾಡಬೇಕಾಗುತ್ತೆ, ಟೂರ್ ಮಾಡಬೇಕಾಗುತ್ತೆ, ಇನ್ನೊಂದು ಡಿಸ್ಟ್ರಿಕ್ಟಲ್ಲಿ ಇನ್ಚಾರ್ಜ್ ಇದೆ ಅಲ್ಲೂ ಹೋಗ್ಬೇಕಾಗುತ್ತೆ. ಎಷ್ಟಿದ್ರೂ ಸಹ ಎನಿ ಟೈಮ್ ನೀವು ನನ್ನ ಹತ್ರ ಬರ್ಬೋದು, ಏನೇ ಸಮಸ್ಯೆ ಇದ್ರೂ ನನ್ನನ್ನು ಹೇಳ್ಬೋದು, ನಿಮ್ಮ ಜೊತೆಗೆ ಯಾವ ಮಟ್ಟಕ್ಕೆ ನಿಲ್ಬೋದು ಅದೆಲ್ಲ ನಾನು ನಿಲ್ಲೋದಕ್ಕೆ ತಯಾರಿದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದೇ ರೀತಿ ಕಾಯಂ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಕೂಡ ಹಾಗೆ ನಿಮ್ಮ ಜೊತೆಗೆ ಇದ್ದೀನಿ. ಇದೆಲ್ಲ ಪೊಸಿಷನ್ ಬರ್ತವೆ ಹೋಗ್ತವೆ, ಇದು ಯಾವುದು ಪರ್ಮನೆಂಟ್ ಅಲ್ಲ. ನಮಗೆ ಸಿಕ್ಕಿದ್ದು ಸಮಯದಲ್ಲಿ ಏನೇನು ನಾವು ಮಾಡ್ಬೋದು ಸಮಾಜಕ್ಕೆ, ನಮ್ಮ ಜನರಿಗೆ ನಾವು ಮಾಡಿ ಹೋಗ್ಬೇಕು, ಅದು ಮುಖ್ಯ. ನಾನು ಎಂದಿಗೂ ನಿಮ್ಮ ಜೊತೆಗಿರೋನು, ಎಂದಿಗೂ ನಿಮ್ಮ ಜೊತೆಗಿದ್ದೀನಿ. ನೀವು ಏನೇ ಯಾವುದೇ ಸಮಯದಲ್ಲಿ ನನ್ನ ಸೇವೆ ಯಾವಾಗ ಬೇಕು ಎಲ್ಲಿ ಬೇಕು ದಯವಿಟ್ಟು ನಾನು ನಿಮ್ಮ ಜೊತೆಗೆ ಹಿಂದೆ ಹೇಗಿದೆ ಅದೇ ರೀತಿ ಈಗಲೂ ಇರ್ತೇನೆ. ಬನ್ನಿ ಗೌಡ್ರೆ, ಕೃಷ್ಣಗೌಡರು ಬಂದವರು ಒಂದು ಚೇರ್ ಮುಂದೆ ಹಾಕ್ತಾರೆ, ಮುಂದೆ ಬಂದು ಬನ್ನಿ. ಅಷ್ಟು ಹೇಳಿ ನಾನು ಮುರಳಿ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು. ವೆಂಕಟೇಶ್ವರ ಥ್ಯಾಂಕ್ಸ್ ಹೇಳಿದ್ದೀನಿ. ಸೊ ನಾನು ನಾಯ್ಡು ಅವರು, ಕೃಷ್ಣೇಗೌಡರು ಸೇರಿ ವೆಂಕಟೇಶ್ ಅವರಿಗೆ ಮತ್ತು ಮುರಳಿ ಅವರಿಗೆ ವಿಶೇಷ ಧನ್ಯವಾದಗಳು ಹೇಳಿ, ರಘು ಪರವಾದಗಳು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಜಲ್ದಿ ಮತ್ತೆ ಸಿಗೋಣ. ನನಗೆ ನಿರೀಕ್ಷೆ ಇರಲಿಲ್ಲ ನೀವು ಇಷ್ಟು ಜನ ಸೇರಿಕೊಂಡು ನನ್ನನ್ನು ಕರೆಸಿ ಇಷ್ಟು ಖುಷಿ ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು. ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೇದಿಕೆಗೆ ಆಗಮಿಸಿರ್ತಕ್ಕಂಥ ಕೃಷ್ಣೇಗೌಡರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಬಿ ಆರ್ ನಾಯ್ಡು ಅವರು, ಅದೇ ರೀತಿ ರಾಮಣ್ಣ ಅವರು, ಶಿವ ಅವರು, ಮುರಳಿ ಅವರು. ಬಿ ಆರ್ ನಾಯ್ಡು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಇವರು ಒಂದು ಹಾಲನ್ನು ಬುಕ್ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಊಟದ ವ್ಯವಸ್ಥೆ, ಊಟ ಮಾಡ್ಕೊಂಡು ಹೋಗಬೇಕು, ಊಟದ ವ್ಯವಸ್ಥೆ ಮಾಡಿದ್ದೀವಿ. ಆ ಒಂದು ಇನ್ಚಾರ್ಜ್ನ ರಾಮಣ್ಣ ಅವರು ತಗೊಂಡಿದ್ದಾರೆ ಊಟದ ವ್ಯವಸ್ಥೆ. ಶಿವ ಅವರು ಸ್ವಯಂ ಶಿಕ್ಷಕಮ್ಮನ್ನು ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ. ಬೇರೆ ಎಲ್ಲ ವ್ಯವಸ್ಥೆಗಳನ್ನು ವೆಂಕಟೇಶ್ ಅಥವಾ ಮುರಳಿ ಅವರು ಒಪ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿ ಅಂತ ನಡ್ಕೊಂಡು ಬಂದಿದೆ. ಅದೇ ರೀತಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ರಿಜ್ವಾನ್ ಅರ್ಷದ್ ಅವರಿಗೆ ಮುರಳಿ ಅವರ ಕಡೆಯಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಶಾಲು ಮತ್ತು ಹೂವಿನ ಹಾರ, ಮುರಳಿ ಮತ್ತು ಅವರ ಕುಟುಂಬದ ಕಡೆಯಿಂದ ರಿಜ್ವಾನ್ ಅರ್ಷದ್ ಅವರಿಗೆ ಶಾಲು ಒದಿಸ್ತಾ ಇದ್ದಾರೆ. ದಯವಿಟ್ಟು ಸ್ವೀಕರಿಸಬೇಕು ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರು. ಅದೇ ರೀತಿ ಹಾರ ಹಾಕಬೇಕು.
ಅದೇ ರೀತಿ ರಿಜ್ವಾನ್ ಅರ್ಷದ್ ಅವ್ರಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಮುರಳಿಯವರು ಮತ್ತು ಶೋಭಾ ಮೇಡಮ್ ಅವರು ಮಾಲಾರ್ಪಣೆ ಮಾಡ್ತಿದ್ದಾರೆ. ದಯವಿಟ್ಟು ಸಾಹೇಬರು ಸ್ವೀಕರಿಸಬೇಕು. ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. BR ನಾಯ್ಡು ಅವರು, ಸುಮಂತ್ ಮೇಡಮ್ ಅವರು, ವಸಂತನಗರ ವಾರ್ಡಿನ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯ ಸನ್ಮಾನ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನನಗೆ ಬಹಳ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಹಿರಿಯ ನಾಯಕರುಗಳು ಎಲ್ಲರೂ ಭಾಗವಹಿಸಿ ಈ ಒಂದು ಸಂತೋಷದ ಶುಭ ದಿನವನ್ನು ಹಂಚ್ಕೊಂಡಿದ್ದೀವಿ. ಸಾಹೇಬರು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮ ಆಗಮಿಸಿ ಎಲ್ಲರ ಮನ ಸಂತೋಷ ಪಡಿಸಿದ್ದಾರೆ. ಅದೇ ರೀತಿ ಬಾಲಭವನದ ಚೇರ್ಮನ್ ಆಗಿರ್ತಕ್ಕಂಥ BR ನಾಯ್ಡು ಅವ್ರಿಗೂ ಸಹ ಈ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ರಿಜ್ವಾನ್ ಅರ್ಷದ್ ಸರ್ ಅವ್ರಿಗೂ ಬಹಳ ಧನ್ಯವಾದಗಳು. ಈ ಒಂದು ಕಾಣಿಕೆ ಯಶಸ್ವಿಯಾಗಿ ನಿಲ್ಲುತ್ತೆ ಅವ್ರ ಹತ್ರ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದೇ ರೀತಿ ಬಾಲ್ಭವನದ ಚೇರ್ಮನ್ ಆಗಿರ್ತಕ್ಕಂಥ BR ನಾಯ್ಡು ಅವ್ರಿಗೆ ಶಾಲು ಹೊದಿಸಿ, ರಾಮಣ್ಣ ಅವರು ಶಾಲು ಹೊದಿಸಿ ಅವರಿಗೆ ಪೇಟ ಧರಿಸಿ BR ನಾಯ್ಡು ಅವರಿಗೆ ಹೂವಿನ ಹಾರ ಹಾಕುವ ಮುಖಾಂತರ ಅವರಿಗೆ ಸಂತೋಷವನ್ನು ಪಡಿಸಿದ್ದಾರೆ. ವಸಂತನಗರದ ವಾರ್ಡಿನ ಕಾರ್ಯಕರ್ತರು ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಲ್ಲರ ಒಗ್ಗಟ್ಟಿನಿಂದ ಸೇರಿ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬಂದಿದೆ. ರಾಮಣ್ಣ ಅವರು, BR ನಾಯ್ಡು ಅವರು, ಸುಮಂತ ಮೇಡಮ್ ಅವರು, ಶೋಭಾ ಮೇಡಮ್ ಅವರು, ಮುರಳಿ ಅವರು, ವೆಂಕಟೇಶ್ ಅವರು, ಸಲೀಂ ಅವರು, ರಾಮಮೂರ್ತಿ ಅವರು, ಮಣಿ ಅವರು, ಅನೇಕ ಅದೇ ರೀತಿ GB ಆಕಾಂಕ್ಷಿಗಳಾಗಿರ್ತಕ್ಕಂಥ ಶೋಭಾ ಮೇಡಮ್ ಅವರು ಸುಮಂತ ಧನಂಜಯ ಅವರಿಗೆ ಶಾಲು ಹೊದಿಸಿ ಹುನ್ನಾರವನ್ನು ಹಾಕ್ತಿದ್ದಾರೆ. ಅವರಿಗೂ ಸಹ ವಸಂತನಗರದ ಮಹಿಳಾ ಪರವಾಗಿ ಧನ್ಯವಾದಗಳು. ಅದೇ ರೀತಿ GB ಆಕಾಂಕ್ಷಿಗಳಾಗಿರ್ತಕ್ಕಂಥ ಕೃಷ್ಣೇಗೌಡ ಅವರು, ವೇದಿಕೆ ಮೇಲೆ ಇರ್ತಕ್ಕಂಥ ಕೃಷ್ಣೇಗೌಡ ಅವ್ರಿಗೂ ಶಾಲು ಹೊದಿಸಿ ವಸಂತನಗರ ವಾರ್ಡಿನ ಕಾರ್ಯಕರ್ತರಿಂದ BR ನಾಯ್ಡು ಅವರು ಶಾಲು ಹೊದಿಸಿ ಅವರಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೂ ಸಹ ವೆಂಕಟೇಶ್ ಅವರಿಗೆ ಧನ್ಯವಾದಗಳು ಮತ್ತು BR ನಾಯ್ಡು ಅವ್ರಿಗೂ ಧನ್ಯವಾದಗಳು. ಅದೇ ಜೊತೆಯಲ್ಲಿರ್ತಕ್ಕಂಥ ರಾಮಣ್ಣ ಅವ್ರಿಗೂ ಧನ್ಯವಾದಗಳು. ಇವತ್ತಿನ ವ್ಯವಸ್ಥೆ ಬಹಳ ಆಕರ್ಷಕವಾಗಿದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ಶ್ರೀಮಾನ್ ವಸಂತನಗರ ವಾರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ರಘು ಅವರಿಗೂ ಶಾಲ್ ಮುಖಾಂತರ ರವಿ ಅವರು ಮಾಲಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ರಿಜ್ವಾನ್ ಅರ್ಷದ್ ಅವರಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ ಕಾರ್ಯಕರ್ತರು. ಅವ್ರಿಗೂ ಸಹ ಧನ್ಯವಾದಗಳು. ವಸಂತನಗರದ ಇವತ್ತು ಚಾಂದ್ ಅವರು ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೆ ಮಾಲಾರ್ಪಣೆ ಹಾಗೂ ಶಾಲನ್ನು ಹೊದಿಸಿ ಧನ್ಯವಾದಗಳನ್ನು ಹೇಳ್ತಿದ್ದಾರೆ. ಬಹಳ ಸಂತೋಷವಾದ ದಿನ ಇವತ್ತು. ನರಹರಿ ಅವರು ಕಾಂಗ್ರೆಸ್ ಹಳೆಯ ಕಾರ್ಯಕರ್ತರು. ಅದೇ ರೀತಿ ಸಲೀಂ ಅವರು ವೇದಿಕೆ ಮುಂದೆ ಬರಬೇಕು. ಎಲ್ಲಿದ್ರೇನೋ ಕಾಣ್ತಾ ಇಲ್ಲ. ಸಲೀಂ ಅವರು ವೇದಿಕೆ ಮುಂದೆ ಬರಬೇಕು. ಸುಭಾಷ್ ಅವ್ರಿಗೂ ಬ್ಲಾಕ್ ಅಧ್ಯಕ್ಷರಾಗಿರ್ತಂಥ ಸುಭಾಷ್ ಅವ್ರಿಗೂ SR ನಗರ ಬ್ಲಾಕ್ ಸುಭಾಷ್ ಅವ್ರಿಗೂ ಬಹಳ ಧನ್ಯವಾದಗಳು. ವೇದಿಕೆ ಮೇಲೆ ಬಂದಿದ್ದಾರೆ. ಶಾಲು ಹೊದಿಸಿ ಹೂನಾರನ್ನು ಹಾಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಹಳ ವಿಶೇಷವಾದ ಧನ್ಯವಾದಗಳು. ಅದೇ ರೀತಿ ಸಲೀಂ ಅವರು ಬರ್ತಿದ್ದಾರೆ ವೇದಿಕೆ ಮೇಲೆ. ಅವರಿಗೂ ಸಹ ವೆಂಕಟೇಶ್ ಅವರು
ಬಹಳ ಧನ್ಯವಾದಗಳು. ವೆಂಕಟೇಶ್ ಅವ್ರಿಗೆ ವಸಂತನಗರ ಕಾರ್ಯಕರ್ತರು ಹಾಗೂ ಹೆಚ್ಚಿನ ವಿಶ್ವಾಸಿಯಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವ್ರ ಕಡೆಯಿಂದ ಮಾಲಾರ್ಪಣೆ ಆಗಿದೆ. ಅವರಿಗೂ ಸಹ ಧನ್ಯವಾದಗಳು. ರಿಜ್ವಾನ್ ಅರ್ಷದ್ ಅವರಿಗೂ ಸಹ ಧನ್ಯವಾದಗಳು. ರಾಮಣ್ಣ ಅವರು ಮುಂದೆ ಬರಬೇಕು. ರಾಮಣ್ಣ ಅವರು ಮಾಲಾರ್ಪಣೆ ಮಾಡಬೇಕು. ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಸರ್ಗೆ ವಸಂತನಗರದ ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಅಭಿಮಾನವನ್ನ ಮಾಡ್ತಾ BR ನಾಯ್ಡು ಅವರು ರಾಮಣ್ಣ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರು ರಾಮಣ್ಣ ಅವರಿಗೆ ಮಾಲಾರ್ಪಣೆ ಶಾಲು ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಬಬಿತಾ ಅವರಿಗೆ MLA ಅವರ ಕಡೆಯಿಂದ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಬಬಿತಾ ಅವರಿಗೆ ಸನ್ಮಾನ್ಯ ಶ್ರೀ ರಿಜ್ವಾನ್ ಅರ್ಷದ್ ಅವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರಿಂದ ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತೀವಿ. ಶಿವ ಅವರು ಎಲ್ಲಿರೋ ವೇದಿಕೆ ಮೇಲೆ ಬರಬೇಕು. ಸೌಂಡ್ ಸಿಸ್ಟಮ್ ಸ್ಪಾನ್ಸರ್ಡ್ ಆಗಿರ್ತಕ್ಕಂಥ ಶಿವ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಜೈ ಅವರು ಮಾಲಾರ್ಪಣೆ ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಅವರಿಗೆ ಬಹಳ ಸಂತೋಷ. ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ವಸಂತನಗರ ವಾರ್ಡಿನ ಅಭಿನಂದನಾ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ರಾಮಣ್ಣ ಅವರು. ಈ ಒಂದು ಕಾರ್ಯಕ್ರಮಕ್ಕೆ BR ನಾಯ್ಡು ಅವರು ಹಾಲ್ನ ಇದು ಮಾಡಿದ್ದಾರೆ. ಊಟದ ವ್ಯವಸ್ಥೆ ಕೃಷ್ಣೇಗೌಡ ಅವರು ನಮ್ಮ ಸಂಘದ ಕಾರ್ಯಕರ್ತರ ಜೊತೆ ಇದ್ದಾರೆ. ಬಹಳ ಸಂತೋಷದ ಅಭಿಮಾನದ ಸಂತೋಷ. ಶರ್ಮಾ
ಕ್ಯಾಮ್ರಾ ಕೈ ನೋಡಿ ಎಲ್ಲ ಹಾಗೇರಿ ಅಣ್ಣ ಓಕೆ ಅಣ್ಣ